ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ ಅಧ್ಯಾಯದಲ್ಲಿ ಬರ್ತಕ್ಕಂತಹ ನಿಮ್ಮ ದರ್ಪಣದ ಮುಂದೆ ನೀರು ಸ್ಥಾನದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ, ಅದರ ಸ್ವಭಾವ ಯಾವುದು ಅಂತಕ್ಕಂಥದ್ದನ್ನು ಬೇಗನೆ ನೆನಪಿಕೊಳ್ಳೋಕ್ಕೆ ಒಂದು ನಂತರ ಟ್ರಿಕ್ ಇದೆ. ಅದೇನಪ್ಪ ಅಂತಂದ್ರೆ ಎಡಗೈ ಹಸ್ತ ನಿಯಮ. ಇದೇನಿದು ನಾವು ಬಲಗೈ ಹೆಬ್ಬೆರಳು ನಿಯಮ ಅಂತ ಕೇಳಿವಿ, ನೀವು ಎಡಗೈ ಹಸ್ತ ನಿಯಮ ಅಂತ ಕೇಳ್ತಾ ಇದ್ದಿರಲ್ಲ, ನಾವೆಲ್ಲ ಕಲ್ತಿರೋದೇ ಅದನ್ನು ನೆನಪಿಕೊಳ್ಳೋಕ್ಕೆ ನಮಗೆ ಸುಲಭವಾಗಿರ್ತಕ್ಕಂಥ ಒಂದು ನಿಯಮ ಎಡ ಹಸ್ತ ನಿಯಮ ಅಂತ, ಅಥವಾ ಎಡಗೈ ಹಸ್ತ ನಿಯಮ ಅಂತ. ನೀವು ನೋಡ್ಬೋದು ಇಲ್ಲಿ ಇದು ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು, ಕಿರು ಬೆರಳು. ನಾನು ಮಧ್ಯ ಬೆರಳದಲ್ಲಿ ಐ ಅಂತ ಬರೆದಿದ್ದೀನಿ. ಐ ಅಂತಂದರೆ ಇನ್ಫಿನಿಟಿ, ಅನಂತ ಅಂತ ತಿಳ್ಕೊಬೇಕು. ಇದ್ರ ಕೆಳಗಡೆ ದೊಡ್ಡದು ಅಥವಾ ಅತಿ ದೊಡ್ಡದು ಅಂತ ಬರೆದಿದ್ದೀನಿ. ನಾನು ಇಲ್ಲಿ ತೋರು ಬೆರಳ ಮೇಲೆ ಸೀನ ಆಚೆ ಅಂತ ಬರೆದಿದ್ದೀನಿ, ಅದ್ರ ಕೆಳಗಡೆ ದೊಡ್ಡದು ಅಂತ ಬರೆದಿದ್ದೀನಿ. ನಂತರ ಇಲ್ಲಿ ಮಧ್ಯ ಬೆರಳದ ಮೇಲೆ ಸಿ ಅಂತ ಬರೆದಿದ್ದೀನಿ, ಸೀನಲ್ಲಿ ಅಂತ ಬರೆದಿದ್ದೀನಿ. ಅಂದರೆ ಅದ್ರ ಕೆಳಗಡೆ ಏನು ಬರೆದಿದ್ದೀನಿ ನೋಡಿರಿ, ಸಮ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಈ ಕಡೆ ಏನು ಬರೆದಿದ್ದೀನಿ ಅಂದರೆ ಸಿ ಮತ್ತು ಎಫ್. ಇಲ್ಲಿ ಕ್ಲಿಯರಾಗಿ ಕಾಣಲಿಕ್ಕಿಲ್ಲ, ಆದರೂ ಸ್ವಲ್ಪ ನೋಡಿ. ಸಿ ಮತ್ತು ಎಫ್ನ ಮಧ್ಯ ಅಂತ ಬರೆದಿದ್ದೀನಿ, ಇಲ್ಲಿ ಚಿಕ್ಕದು ಅಂತ ಬರೆದಿದ್ದೀನಿ. ಇನ್ನು ಕಿರುಗಳಲ್ಲಿ ಏನು ಬರೆದಿದ್ದೀನಿ ಅಂತಂದರೆ ಎಫ್ ಅಂತ ಬರೆದಿದ್ದೀನಿ. ಎಫ್ನ ಕೆಳಗಡೆ ಚುಕ್ಕಿಯನ್ನು ಇಟ್ಟಿದ್ದೀನಿ ನಾನು. ಈಗ ಐ ಅಂತಂದರೆ ಅನಂತ, ಅಂದರೆ ವಸ್ತುವನ್ನು ನಿಮ್ನ ದರ್ಪಣದ ಮುಂದೆ ಅನಂತ ದೂರದಲ್ಲಿ ಇಟ್ಟಾಗ. ಸಿನಿಂದ ಆಚೆ ಅಂತಂದರೆ ವಸ್ತುವನ್ನು ನಿಮ್ನ ದರ್ಪಣದ ಮುಂದೆ ಸಿನಿಂದ ಆಚೆ ಇಟ್ಟಾಗ. ಸಿ ಅನ್ನು ನಿಮಗೆಲ್ಲ ಗೊತ್ತಲ್ಲ, ವಕ್ರತಾ ಕೇಂದ್ರ ಅಂತೇಳಿ. ಸಿನಲ್ಲಿ ಇಟ್ಟಾಗ ಅಂದರೆ ವಕ್ರತಾ ಕೇಂದ್ರದಲ್ಲಿ ಇಟ್ಟಾಗ ಅಂತ ಅರ್ಥ. ಸಿ ಮತ್ತು ಎಫ್ ಅಂತಂದರೆ ಸಂಗಮ ಬಿಂದು ಮತ್ತು ವಕ್ರತಾ ಕೇಂದ್ರದ ಮಧ್ಯೆ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಇಟ್ಟಾಗ. ಇನ್ನು ಎಫ್ ಅಂತಂದರೆ ದರ್ಪಣದ ಮುಂದೆ ಸಂಗಮ ಬಿಂದುವಿನಲ್ಲಿ ವಸ್ತುವನ್ನು ಇಟ್ಟಾಗ. ಈಗ ವಿವಿಧ ಸ್ಥಾನಗಳಲ್ಲಿ ವಸ್ತುವನ್ನು ಇಟ್ಟಾಗ ಯಾವ ರೀತಿ ಪ್ರತಿಬಿಂಬ ಮೂಡ್ತದೆ ಅಂತಕ್ಕಂಥದ್ದನ್ನು ನಾವು ಪ್ರಯೋಗವನ್ನು ಮಾಡಿ ತಿಳ್ಕೋಬೇಕಾಗಿಲ್ಲ. ಜಸ್ಟ್ ನಮ್ಮದು ಎಡ ಹಸ್ತ ನಿಯಮ ನಮ್ಗೆ ನೆನಪಿದ್ರೆ ಸಾಕು. ಇವು ನೋಡ್ಬೋದು. ಇಲ್ಲಿ ನಾನು ಈ ರೀತಿ ಇಲ್ಲಿ ಐ ಅನಂತ, ಈ ಕಡೆ ಎಫ್, ಈ ಎರಡು ಬೆಳೆಗಳನ್ನು ಇಲ್ಲಿ ಟಚ್ ಮಾಡ್ತಾ ಇದ್ದೀನಿ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ವೇಳೆ ನಾವು ನಿಮ್ಮ ದರ್ಪಣದ ಮುಂದೆ ಅನಂತ ದೂರದಲ್ಲಿ ಏನಾದರೂ ವಸ್ತುವನ್ನು ಇಟ್ಟಿವಪ್ಪ ಅಂತಂದ್ರೆ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ, ಇಲ್ಲಿ ನೋಡ್ಬೋದು ಎಫ್ನಲ್ಲಿ ಮೂಡುತ್ತೆ. ಪ್ರತಿಬಿಂಬದ ಗಾತ್ರ ಯಾವ ರೀತಿ ಇರುತ್ತೆ, ಪ್ರತಿಬಿಂಬದ ಗಾತ್ರ ಚುಕ್ಕೆ ಗಾತ್ರದಾಗಿರುತ್ತೆ ಮತ್ತು ಸತ್ಯ ಮತ್ತು ತಲೆಕೆಳಗಾಗಿರತಕ್ಕಂಥ ಪ್ರತಿಬಿಂಬ ಆಗಿರುತ್ತೆ. ಈಗ ವಸ್ತುವನ್ನು ನಾನು ನಿಮ್ಮ ದರ್ಪಣದ ಮುಂದೆ ಸೀನ ಆಚೆ ಇಡ್ತಾ ಇದ್ದೀನಿ. ಸೀನ ಆಚೆ ಅಂದಾಗ ನಾವು ಈ ಎರಡು ಬೆಳೆಗಳನ್ನು ಕೂಡಿಸ್ಬೇಕು. ಸೀನ ಆಚೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂತಂದರೆ ಸಿ ಮತ್ತು ಎಫ್ನ ಮಧ್ಯೆ ಮೂಡುತ್ತದೆ. ಸಿನ ಎಫ್ನ ಮಧ್ಯೆ ಪ್ರತಿಬಿಂಬ ಮೂಡುತ್ತದೆ. ಅದು ಯಾವ ರೀತಿ ಇರುತ್ತೆ ಅಂದರೆ ಚಿಕ್ಕದಾಗಿರ್ತಕ್ಕಂಥ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಪ್ರತಿಬಿಂಬ, ತಲೆ ಕೆಳಗಾಗಿರ್ತಕ್ಕಂಥ ಪ್ರತಿಬಿಂಬ, ಸತ್ಯವಾದಂಥ ಪ್ರತಿಬಿಂಬ ಇರುತ್ತೆ. ಇನ್ನು ಸಿನಲ್ಲಿ ವಸ್ತುವನ್ನಿಟ್ಟಾಗ, ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನಿಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ, ಇದು ಒಂದೇ ಬೆಳೆಯುವುದರಿಂದ ಅದೇ ವಕ್ರತಾ ಕೇಂದ್ರದಲ್ಲಿ ವಸ್ತುವಿನ ಪ್ರತಿಬಿಂಬ ಮೂಡುತ್ತದೆ ಮತ್ತು ಅದು ವಸ್ತುವಿನ ಗಾತ್ರದಷ್ಟೇ ಆಗಿರುತ್ತದೆ. ಯಾಕೆಂದರೆ ಏನು ಬರ್ತಿಲ್ಲಿ ಸಮ ಗಾತ್ರದಲ್ಲಿ ಇರುತ್ತದೆ ಅಂತ ಬರೆದಿದ್ದೀನಿ. ಇನ್ನು ಮತ್ತು ಸ್ವಲ್ಪ ಮುಂದ್ಗಡೆ ಹೋಗೋಣ. ವಸ್ತುವನ್ನು ನಾವು ಸಿ ಮತ್ತು ಎಫ್ನ ಮಧ್ಯೆ ಇಟ್ಟಾಗ ಮತ್ತೆ ಈ ಎರಡು ಬೆಳೆಗಳನ್ನ ಕೂಡಿಸ್ಬೇಕು ನಾವು. ವಸ್ತುವನ್ನು ಸಿ ಮತ್ತು ಎಫ್ ಅಂದರೆ ವಕ್ರತಾ ಕೇಂದ್ರ ಮತ್ತು ಸಂಗಮ ಬಿಂದುವಿನ ಮಧ್ಯೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ, ಈಗ ಸಿನಿಂದ ಆಚೆ ಮೂಡುತ್ತದೆ. ಪ್ರತಿಬಿಂಬ ದೊಡ್ಡದಾಗಿರುತ್ತದೆ, ತಲೆ ಕೆಳಗಾಗಿರುತ್ತದೆ, ಸತ್ಯವಾಗಿರತಕ್ಕಂಥ ಪ್ರತಿಬಿಂಬ ಆಗಿರುತ್ತದೆ. ಇನ್ನು ವಸ್ತುವನ್ನು ನಿಮ್ಮ ದರ್ಪಣದ ಮುಂದೆ ಎಫ್ನಲ್ಲಿ ಇಟ್ಟಾಗ, ಈ ಬೆಳೆಗಳನ್ನ ಕೂಡಿಸ್ಬೇಕು ನಾವು. ಎಫ್ನಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆಯಪ್ಪ ಅಂತಂದ್ರೆ ಅನಂತದಲ್ಲಿ ಮೂಡುತ್ತದೆ. ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿರ್ತದೆ, ಸತ್ಯವಾದ ಪ್ರತಿಬಿಂಬ ಆಗಿರ್ತದೆ ಮತ್ತು ತಲೆ ಕೆಳಗಾಗಿರ್ತಕ್ಕಂಥ ಪ್ರತಿಬಿಂಬ ಆಗಿರ್ತದೆ. ಇನ್ನು ಎಫ್ ಮತ್ತು ದರ್ಪಣ ಧ್ರುವದ ಮಧ್ಯೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವುದಿಲ್ಲ. ಅದು ಮಿಥ್ಯವಾಗಿರ್ತಕ್ಕಂಥ ಪ್ರತಿಬಿಂಬ ಆಗಿರುತ್ತದೆ, ನೇರವಾಗಿರ್ತಕ್ಕಂಥ ಪ್ರತಿಬಿಂಬ ಆಗಿರುತ್ತದೆ. ಅರ್ಥ ಆಯ್ತಾ? ಎಡಗೈನ ಹಸ್ತ ನಿಯಮ. ಇನ್ನೂ ಸಲ ವಿಡಿಯೋ ನೀವು ರಿಕ್ಯಾಪ್ ಮಾಡಿ ನೋಡಿ, ನಿಮಗೆ ಇದು ನಿಜವಾಗ್ಲೂ ಅರ್ಥ ಆಗುತ್ತೆ.